ಹಲೋ ಎವ್ರಿವನ್. ಕೆಲವೊಂದ್ ಕಡೆ ಬ್ಯಾಟರಿ ಬ್ಯಾಂಕ್‌ನ ಬ್ಯಾಟರಿ ಇನ್‌ಸ್ಟಾಲೇಷನ್ ತುಂಬಾ ಮಾಡಿರ್ತಾರೆ. ಸೊ ಏನ್ ರೀಸನ್‌ಗೋಸ್ಕರ ಅಂದ್ರೆ ಅನ್‌ಇಂಟರಪ್ಟೆಡ್ ಪವರ್ ಸಪ್ಲೈನ ಮೇಂಟೈನ್ ಮಾಡಲು. ಸೊ ಯಾವ ಜಾಗದಲ್ಲಿ ಪವರ್ ಸಪ್ಲೈ ಕಟ್ ಆಗಬಾರ್ದು, ಸೊ ಅಂತಹ ಜಾಗದಲ್ಲಿ ಬ್ಯಾಟರಿ ಬ್ಯಾಂಕ್‌ನ ಯೂಸ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಡಿಜಿನ ಕೂಡ ಯೂಸ್ ಮಾಡಿರ್ತಾರೆ. ಸೊ ಇದು ಜಸ್ಟ್ ಆನ್ ಮಾಡಲು ಮಾತ್ರ ಒಂದು 10 to 4 ಮಿನಿಟ್ಸ್ ಇದ್ರಲ್ಲಿ ರನ್ ಮಾಡ್ತಾರೆ. ಸೊ ಅದಾದ್ಮೇಲೆ ಡಿಜಿನ ಯೂಸ್ ಮಾಡ್ತಾರೆ. ಸೊ ಅಂತ ಪ್ಲೇಸ್‌ನಲ್ಲಿ ಈ ರೀತಿ ಬ್ಯಾಟರಿಗಳನ್ನ ತುಂಬಾ ಪ್ಲೇಸ್ ಮಾಡಿರ್ತಾರೆ. ಸೊ ಈ ಬ್ಯಾಟರಿಗಳಿಗೆ ಯಾವ ಯಾವ ಮೇಂಟೆನೆನ್ಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ಗಂಟ ಫುಲ್ ಆಗಿ ನೋಡಿ, ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೀವು ಏನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಮೆನ್ಷನ್ ಮಾಡಿ ಫ್ರೆಂಡ್ಸ್. ಇಲ್ಲಾಂದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರಲ್ಲ. ಸೊ ಒಂದು ರೀಸನ್ ಇಂದ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ಸರಿನಾ ಫ್ರೆಂಡ್ಸ್? ಮರೆಯಬೇಡಿ, ಆಲ್ ಆಪ್ಷನ್ ಮೆನ್ಷನ್ ಮಾಡಿ. ಸೊ ಇವಾಗ ಬ್ಯಾಟರಿನಲ್ಲಿ ಏನೇನು ಮೇಂಟೆನೆನ್ಸ್ ಮಾಡಬೇಕು ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಬ್ಯಾಟ್ರಿ ಒಂದು ಬ್ಯಾಟ್ರಿ ರೂಮ್ ಒಳಗಡೆ ಹೋಗಿದ ತಕ್ಷಣ ಬ್ಯಾಟ್ರಿಗಳು ಕ್ಲೀನ್ ಆಗಿ ಅಂತ ನೋಡ್ಬೇಕಾಗುತ್ತೆ ಫ್ರೆಂಡ್ಸ್. ಬ್ಯಾಟ್ರಿ ರೂಮ್ ಅಂತ ಇರುತ್ತೆ, ಅಂದಾಜು ಒಂದು 50 to 70 ಬ್ಯಾಟ್ರೀಸ್ ಇರುತ್ತೆ ಒಂದು ಬ್ಯಾಟ್ರಿ ರೂಮ್ ಅಂತ ಕನ್ಸಿಡರ್ ಮಾಡಿದ್ರೆ. ಅದರಲ್ಲಿ ಒಂದು 70ರಿಂದ 80 ಬ್ಯಾಟ್ರಿಗಳು ಇರುತ್ತೆ. ಸೊ ಅಂತ ಬ್ಯಾಟ್ರಿಗಳು ಕ್ಲೀನ್ ಆಗಿದೆಯಾ ಅಂತ ಸುತ್ತಮುತ್ತ ನೋಡ್ಬೇಕಾಗುತ್ತೆ ಫ್ರೆಂಡ್ಸ್. ಏನಾದ್ರು ಡ್ಯಾಮೇಜ್ ಇದೆಯಾ, ಸೊ ಪ್ರಾಪರ್ ಆಗಿ ಕ್ಲೀನ್ ಮಾಡಿ, ಏನಾದ್ರು ಡಸ್ಟ್ ಏನಾದ್ರು ಅಂಟೆಡ್ ಆಗಿದೆಯಾ, ಸೊ ಟರ್ಮಿನಲ್ ಮೇಲೆ ಏನಾದ್ರು ಡಸ್ಟ್ ಏನಾದ್ರು ಕೂತಿದ್ಯಾ ಅಂತ ನೋಡ್ಬೇಕಾಗುತ್ತೆ. ಸೊ ಇವಾಗ ಯು ಪಿ ಎಸ್ ಒಂದು 10 to 15 ಯು ಪಿ ಎಸ್ ಇರುತ್ತೆ. ಸೊ ಅದ್ರ ಒಂದು ಯು ಪಿ ಎಸ್ಗೆ ಒಂದು 10 ಬ್ಯಾಟ್ರಿ ಇರುತ್ತೆ. ಸೊ ಅದೇ ರೀತಿ ಒಂದು 10 to 15 ಬ್ಯಾಟ್ರಿ ಇರುತ್ತೆ. ಸೊ 10 to 15 ಬ್ಯಾಟ್ರಿಗೆ ಒಂದು ಬ್ರೇಕರ್ನ ಕನೆಕ್ಟ್ ಮಾಡಿರ್ತಾರೆ. ಸೊ ಆ ಬ್ರೇಕರ್ ಬಂದು ಆನ್ ಆಗಿದೆ ಅಂತ ನೋಡ್ಬೇಕಾಗುತ್ತೆ ಫ್ರೆಂಡ್ಸ್. ಆಫ್ ಕಂಡೀಷನ್ ಇದ್ದಾಗ ಆಫ್ ಕಂಡೀಷನ್ ಇರಬೇಕು. ಯು ಪಿ ಎಸ್ ಆಫ್ ಕಂಡೀಷನ್ ಇದ್ದಾಗ ಆಫ್ ಆಗಿರ್ಬೇಕಾಗುತ್ತೆ. ಸೊ ಅದೇ ಆನ್ ಕಂಡೀಷನ್ ಇರುವಾಗ ಎಲ್ಲಾ ಬ್ರೇಕರು ಆನ್ ಆಗಿದೆ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಮೂರನೇದು ಬಂದು ಏನಾದ್ರು ನಾಯ್ಸ್ ಬರ್ತಿದ್ಯಾ ಅಥವಾ ಏನಾದ್ರು ಸ್ಮೆಲ್ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಬೇಕಾಗುತ್ತೆ ಆ ಬ್ಯಾಟ್ರಿ ರೂಮ್ ನಲ್ಲಿ. ಸೊ ಅದಾದ್ಮೇಲೆ ಬ್ಯಾಟ್ರಿನಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದೆಯಾ, ಆಮೇಲೆ ಬ್ಯಾಟ್ರಿ ಕಂಡೀಷನ್ ನೋಡ್ಬೇಕಾಗುತ್ತೆ. ಕ್ರ್ಯಾಕ್ ಡ್ಯಾಮೇಜ್ ಏನಾದ್ರು ಲೀಕೇಜ್ ಏನಾದ್ರು ಆಗ್ತಿದ್ಯಾ. ಲೆಡ್ ಆಸಿಡ್ ಬ್ಯಾಟ್ರಿನ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಸೊ ಆ ರೀತಿ ಏನಾದ್ರು ಲಿಕ್ವಿಡ್ ಏನಾದ್ರು ಲೀಕೇಜ್ ಆಗ್ತಿದ್ಯಾ ಅಥವಾ ಕ್ರ್ಯಾಕ್ ಏನಾದ್ರು ಆಗಿದೆಯಾ ಬ್ಯಾಟ್ರಿನಲ್ಲಿ ಅಂತ ನೋಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಬ್ಯಾಟರಿ ರೂಮ್ ಅಲ್ಲಿ ವೆಂಟಿಲೇಷನ್ ಪರ್ಪಸ್ಗೋಸ್ಕರ ಎಸಿ ನ ಯೂಸ್ ಮಾಡಿರ್ತೀವಿ. ಸೊ ಎಸಿ ಕಂಡೀಷನ್ ಬಂದು ಆನ್ ಆಗಿದೆ ಆಫ್ ಆಗಿದೆ ಅಂತ ನೋಡ್ಬೇಕಾಗುತ್ತೆ. ಸೊ ನೋಡಿಲ್ಲ ಅಂದ್ರೆ ಆಫ್ ಆಗಿದ್ರೆ ಆನ್ ಮಾಡ್ಬೇಕಾಗುತ್ತೆ. ಕಂಟಿನ್ಯೂಸ್ ಎಸಿ ಆನ್ ಆಗಿರ್ಬೇಕು. ಸೊ ಎಷ್ಟು ಟೆಂಪರೇಚರ್ ಇರ್ಬೇಕು ಅಂದ್ರೆ ರೂಮ್ ನಲ್ಲಿ 23 ಡಿಗ್ರಿಗಿಂತ ಕೆಳಗಡೆ ಇರಬೇಕು. ಸೊ ಅದಕ್ಕಿಂತ ಮೇಲ್ಗಡೆ ಇರಂಗಿಲ್ಲ, 23 ಡಿಗ್ರಿಗಿಂತ ಕೆಳಗಡೆ ಇರಬೇಕಾಗುತ್ತೆ ಟೆಂಪರೇಚರ್. ಸೊ ಒಂದು ರೀಸನ್ ಇಂದ ಎಸಿ ಆನ್ ಆಗಿದೆಯಾ ಅಥವಾ ಎಸಿ ಆಫ್ ಆಗಿದೆ ಅಂತ ನೋಡ್ಬೇಕಾಗುತ್ತೆ. ಆಫ್ ಆಗಿದ್ರೆ ಎಸಿನ ಆನ್ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಬ್ಯಾಟ್ರಿ ಮೇಲೆ ಗ್ಯಾಸ್ ಡಿಟೆಕ್ಟರ್ ರೀಡಿಂಗ್ ನ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಈ ಬ್ಯಾಟ್ರಿನಲ್ಲಿ ಒಂದು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಗ್ಯಾಸ್ ಬಂದು ಹೈಡ್ರೋಜನ್ ಗ್ಯಾಸ್. ಸೊ ಏನ್ ರೀಸನ್ಗೋಸ್ಕರ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ, ಈ ಬ್ಯಾಟ್ರಿಗಳು ಬಂದು 95% ರೀಚ್ ಆದ್ರೆ, ಚಾರ್ಜಿಂಗ್ ಫುಲ್ ಆದ್ರೆ, ಸೊ ಅದು ಬಂದು ಹೆವಿ ಹೈಡ್ರೋಜನ್ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ ಡಿಸ್ಚಾರ್ಜಿಂಗ್ ನಲ್ಲೂ ಕೂಡ ಅಷ್ಟೇ, ಚಾರ್ಜಿಂಗ್ ಮತ್ತೆ ಡಿಸ್ಚಾರ್ಜಿಂಗ್ ನಲ್ಲೂ ಕೂಡ ಅಷ್ಟೇ, ಎರಡೂ ಟೈಮ್ ನಲ್ಲೂ ಹೈಡ್ರೋಜನ್ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಹೈಡ್ರೋಜನ್ ಗ್ಯಾಸ್ ಬಂದು ಫ್ಲೇಮೇಬಲ್ ಆಗಿರುತ್ತೆ. ಸೊ ಒಂದು ರೀಸನ್ ಇಂದ ಈ ಹೈಡ್ರೋಜನ್ ಗ್ಯಾಸ್ ನ ಟೈಮ್ಗೆ ತಕ್ಕಂಗೆ ನಾವು ಗ್ಯಾಸ್ ನ ಔಟ್ಸೈಡ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಒಂದು ರೀಸನ್ ಇಂದ ಅದಕ್ಕೋಸ್ಕರ ಒಂದು ಎಕ್ಸಿಟ್ ಫ್ಯಾನ್ ನ ಯೂಸ್ ಮಾಡಿರ್ತೀವಿ. ಆ ಎಕ್ಸಿಟ್ ಫ್ಯಾನ್ ಬಂದು ಆನ್ ಆಗಿದೆಯಾ ಆಫ್ ಆಗಿದೆ ಅಂತ ನೋಡಬೇಕು. ಸೊ ಈ ಎಕ್ಸಿಟ್ ಫ್ಯಾನ್ ಬಂದು ಆಟೋಮೆಟಿಕ್ ಆಗಿರ್ಬೇಕು. ಸೊ ಯಾವಾಗ ಹೈಡ್ರೋಜನ್ ಗ್ಯಾಸ್ ಬಂದು ಸೊ ಅದು ಆ ಲೆವೆಲ್ ನ ರೀಚ್ ಮಾಡುತ್ತೋ ಆವಾಗ ಎಕ್ಸಿಟ್ ಫ್ಯಾನ್ ಆನ್ ಆಗುತ್ತೆ. ಸೊ ಅದಾದ್ಮೇಲೆ ಲೆವೆಲ್ ನ ರೀಚ್ ಅದಕ್ಕಿಂತ ಲೆವೆಲ್ ಗಿಂತ ತುಂಬಾ ಕಡಿಮೆ ಬಂದ್ರೆ ಎಕ್ಸಿಟ್ ಫ್ಯಾನ್ ಆಫ್ ಆಗೋ ರೀತಿ ಇರುತ್ತೆ. ಸೊ ಇದೆಲ್ಲ ಕಂಡೀಷನ್ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಅದಿಲ್ಲದೆ ಎಕ್ಸಿಟ್ ಫ್ಯಾನ್ ಬಂದು ಮ್ಯಾನ್ಯುವಲ್ ಆಗಿ ಆಪರೇಟ್ ಮಾಡೋ ರೀತಿನ ಕೊಟ್ಟಿರ್ತಾರೆ. ಕೆಲವೊಂದು ಕಂಪ್ನಿಲಿ ಕೊಟ್ಟಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಇನ್ಸ್ಟಾಲ್ ಮಾಡೋಕೆ ಹೇಳಿ ಫ್ರೆಂಡ್ಸ್, ಸರಿನಾ? ಮ್ಯಾನ್ಯುವಲ್ ಆಗಿ ಆಪರೇಟ್ ಮಾಡ್ಬೇಕಾ, ಮ್ಯಾನ್ಯುವಲ್ ಆಗಿ ಆಪರೇಟ್ ಆಗ್ತಿದೆ ಅಂತ ಚೆಕ್ ಮಾಡಲು ಎಕ್ಸಿಟ್ ಫ್ಯಾನ್ ನ ಚೆಕ್ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಕೆಲವೊಂದು ಟೈಮ್ ಎಕ್ಸಿಟ್ ಫ್ಯಾನ್ ವರ್ಕ್ ಆಗಲ್ಲ. ಸೊ ಆ ಮ್ಯಾನ್ಯುವಲ್ ಆಪರೇಟ್ ಕೊಟ್ಟಿರಲ್ಲ. ಸೊ ಕೆಲವೊಂದು ಟೈಮ್ ಚೆಕ್ ಮಾಡೋಕ್ಕಾಗಲ್ಲ. ಒಂದು ರೀಸನ್ ಇಂದ ಮ್ಯಾನ್ಯುವಲ್ ಆಗಿರೋದನ್ನ ಒಂದು ಸಪರೇಟ್ ಆಗಿ ಇಡಕ್ಕೆ ಹೇಳಿ, ಕೆಲವೊಂದು ಕಂಪ್ನಿ ಇಟ್ಟಿರಲ್ಲ. ಸೊ ಒಂದು ರೀಸನ್ ಇಂದ ಎಕ್ಸಿಟ್ ಫ್ಯಾನ್ ಪ್ರಾಪರ್ ಆಗಿ ವರ್ಕ್ ಆಗಿದೆ ಅಂತ ನೋಡ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇನ್ನೂ ಡೀಟೇಲ್ ಆಗಿ ತಿಳ್ಕೊಬೇಕು ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಫುಲ್ ಕಂಪ್ಲೀಟ್ ಆಗಿ ಒಂದ್ ಕಡೆಯಿಂದ ಓದ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವ ರೀತಿ ಬ್ಯಾಟ್ರಿನ ಮೇಂಟೆನೆನ್ಸ್ ಮಾಡಬೇಕು ಅಂತ. ಸೊ ಇದೇ ರೀತಿ ಅಪ್ಡೇಟ್ ಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.